ನನಗಂತೂ ಆರ್ ಸಿ ಬಿ ಗೆಲ್ತಾರೆ ಅಂತ ಹೋಪೇ ಇರಲಿಲ್ಲ ಮಗ. ಆ ಲೆವೆಲ್ಗೆ ಒಂದು ಸಿಚುವೇಶನ್ ಅಲ್ಲಿ ಇದ್ದಿದ್ದು ಆರ್ ಸಿ ಬಿ. ಬಟ್ ಅಲ್ಲಿಂದ ಅದು ಹೆಂಗಿದ್ರು ಗುರು, ರಾತ್ರಿಯಿಂದ ನನಗಂತೂ ನಶೆಯ ಒಂದು ಜೋಶ್ ಇನ್ನು ಹಂಗೆ ಇದೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ ಸೈಕ್ ಮ್ಯಾಚು ನೆನ್ನೆ ಮ್ಯಾಚ್ ಅಂತೂ. ಆರ್ ಸಿ ಬಿ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ನ ಇಟ್ಕೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಅಷ್ಟು ರನ್ಸ್ನ ಹೊಡೆಸ್ಕೊಂಡು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಅಷ್ಟೊಂದು ಚೇಸ್ ಮಾಡಿರೋ ಟೀಮೇ ಇಲ್ಲ ಮಗ. ಆ ಒಂದು ಹೈಯೆಸ್ಟ್ ಟೋಟಲ್ನ ಚೇಸ್ ಮಾಡಿರೋ ಟೀಮೇ ಇಲ್ಲ. ಆದರೂ ಕೂಡ ಆರ್ ಸಿ ಬಿ ಫೈನಲ್ ಮ್ಯಾಚಲ್ಲಿ ನಮಗೆ ಬೇಕಾಗಿರೋ ಬ್ಯಾಟರ್ಸ್ ಯಾರು, ಡಮಾಲ್ ಡಿಮಿ ಬ್ಯಾಟರ್ ಗ್ರೇಸ್ ಹ್ಯಾರಿಸ್, ಅವ್ರ ವಿಕೆಟ್ ಬಿದ್ದರೂ ಕೂಡ ವಿಕೆಟ್ ಬಿದ್ದಿದೆ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಆ ಲೆವೆಲ್ಗೆ ರನ್ಸ್ ಬಂದಿದ್ದು. ಜಾರ್ಜಿಯಾ ವಾಲ್ ಅಂತೂ ಎಂಟೈರ್ ಟೂರ್ನಮೆಂಟಲ್ಲಿ ರನ್ಸ್ ಹೊಡೆದಿಲ್ಲ, ಎಂಟೈರ್ ಟೂರ್ನಮೆಂಟಲ್ಲಿ ರನ್ ಹೊಡೆದಿಲ್ಲ. ಫೈನಲ್ ಮ್ಯಾಚಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ದಮ್ ಬೇಕಲ್ಲೇ. ಬಟ್ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗೆಲ್ಲ ಎಲ್ಲರಿಗೂ ಇದ್ದಿದ್ದೆ, ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ. ಬಟ್ ಲಾಸ್ಟಲ್ಲಿ ನಾನೇನೋ ಇವರಿಬ್ಬರೇ ಫಿನಿಷ್ ಮಾಡ್ತಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ ಸ್ಮೃತಿ ಮಂದನ ಮತ್ತು ಜಾರ್ಜಿಯಾ ವುಲ್ಫ್ ಅಂತ ಅಂದ್ಕೊಂಡಿದ್ದೆ. ಬಟ್ ಟ್ವಿಸ್ಟ್ ಆಗಿದ್ದು. ಸೊ ಸ್ಮೃತಿ ಮಂದನ ಬೇಗ ಮುಗಿಸ್ಬಿಡ್ಬೇಕು ಅಂತ ಹೋಗಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ವಿಕೆಟ್ ಇತ್ತು. ಆಮೇಲೆ ರಾಧಾ ಯಾದವ್ ಫುಲ್ ಚಮಕ್ ಕೊಟ್ಟಿದ್ದು. ಒಂದು ಕ್ಯಾಚನ್ನ ಯಾವಾಗ ಡ್ರಾಪ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಆರ್ ಸಿ ಬಿಗೆ ಸ್ವಲ್ಪ ಒಳಗೆ ಹೋಗ್ಬಿಡುತ್ತೆ, ಬಾಯಿಗೆ ಬಂದಿದ್ದು ಒಳಗೆ ಹೋಗ್ಬಿಡುತ್ತೆ ಫ್ಯಾನ್ಸ್ಗೆಲ್ಲ. ಸೊ ಆರ್ ಸಿ ಬಿ ಅಂತೂ ನಿನ್ನೆ ಮ್ಯಾಚ್ ಅಂತೂ ಕ್ರೇಜಿ ಮ್ಯಾಚ್ ಮಗ. ಹೇಳಬೇಕು ಅಂತ ಹೇಳಿದ್ರೆ ಯಾವಾಗ ಟಾಸ್ನ ಗೆದ್ದರು ನಾನು ಅಂದ್ಕೊಂಡೆ ಆರ್ ಸಿ ಬಿ ಪಕ್ಕ ಗೆಲ್ತಾರೆ ಅಂತ. ಬಿಕಾಸ್ ಅಂದ್ಕೊಂಡೆ ಟಾಸ್ನ ಗೆದ್ದರೆ ಅಂತ. ಅಲ್ಲಿ ನೋಡ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ಟಾಪ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ ಬ್ಯಾಟರ್ಸ್ ಎಲ್ಲರಿಗೂ ಕೂಡ ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ವುಮೆನ್ಸ್ಗೆ. ಅದರಲ್ಲಿ ಬೆಸ್ಟ್ ಬೌಲಿಂಗ್ ಎಕನಾಮಿಕಲ್ ಹಾಕಿದ್ದು ನಮ್ಮ ಕ್ವೀನ್ ಅಂತಲೇ ಹೇಳ್ಬೋದು. ಕ್ವೀನ್ ಅಲ್ಲ, ಲಾರಾ ಬೆಲ್ಲು ಮಗ, ಬ್ಯೂಟಿಫುಲ್ ಗರ್ಲ್ ಅಂತಲೇ ಹೇಳ್ತೀನಿ. ನನಗಂತೂ ಸಖತ್ ಇಷ್ಟ ಅವರದ್ದು. ಏನು ಬೌಲಿಂಗ್ ಹಾಕಿದ್ದು ಮಗ. ಎಂಟೈರ್ ಟೂರ್ನಮೆಂಟಲ್ಲಿ ಅವರೇ ಬೆಸ್ಟ್ ಎಕಾನಮಿ ಬೌಲರ್ ಅಂತಲೇ ಹೇಳ್ಬೋದು. ಮತ್ತು ಸ್ಮೃತಿ ಮಂದನ ಆರೆಂಜ್ ಕ್ಯಾಪ್ ಹೋಲ್ಡರು, ಸಲ್ಯೂಟ್ ಗುರು. ಅಂಥ ಸಿಚುವೇಷನಲ್ಲೂ ಅವ್ರಿಗೇನೋ ಎಸ್ಟರ್ಡೇನೋ ಫುಲ್ಲು ಫೀವರ್ ಇತ್ತಂತೆ, ಜ್ವರ ಇತ್ತಂತೆ ಎಷ್ಟೋ ಡಿಗ್ರಿ. ಬಟ್ ಆದರೂ ಕೂಡ ಬಂದು ಮ್ಯಾಚ್ನ ಗೆಲ್ಸ್ತಾರೆ ಅಂತ ಹೇಳಿದ್ರೆ ಆ ಒಂದು ಡೆಡಿಕೇಶನ್ ಅಂತೂ ಸಕ್ಕತ್ತಾಗಿತ್ತು. ಬಟ್ ಆರ್ ಸಿ ಬಿ ಎಂಥ ಬೌಲಿಂಗ್ ಹಾಕಿದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮಲ್ಲಿ ಸಕ್ಕತ್ತಾಗಿ ರನ್ಸ್ ಅಂತೂ ಹೊಡೆದ್ರು. ಎಲ್ಲಿ ಮತ್ತು ಜಮೀಮಾ ರೋಡ್ರಿಗಸ್ ಅಂತೂ ಏನು ಪರ್ಫಾರ್ಮೆನ್ಸ್ ಬಂದಿದ್ದು. ಜಮೀಮಾ ರೋಡ್ರಿಗಸ್ ಅಂತೂ ನಮ್ಮ ಟಗರು ಪುಟ್ಟಿಗೆ ಬೆಂಡ್ ಎತ್ಬಿಟ್ರು. 1 ಓವರಲ್ಲೇ ಎಷ್ಟು 19 ರನ್ನ ಹೊಡ್ಸ್ಕೊಂಡಿದ್ದು ಪಾಪ. ಶ್ರೇಯಾಂಕಾ ಪಾಟೀಲ್ ಅವರಂತೂ ಫುಲ್ಲು ನರ್ವಸ್, ಎಲ್ಲ ಹಾಕಿದ್ರು ಹೊಡಿತಾ ಇದ್ದಾರೆ. ಎಷ್ಟು ಬ್ಯುಸಿ ಪ್ಲೇಯರ್ ಅಂತ ಹೇಳಿದ್ರೆ ರೋಡ್ರಿಗಸ್ ಅಂತೂ ಸಖತ್ ಪ್ಲೇಯರ್ ಮಗ. ಎಲ್ಲ ಹಾಕಿದ್ರು ಹೊಡಿತಾ ಇದ್ದಾರೆ ಕನ್ವರ್ಟ್ ಮಾಡಿ. ನಮ್ಮ ಟಗರು ಪುಟ್ಟಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಶ್ರೇಯಾಂಕಾ ಪಾಟೀಲ್ ಯಾವ ಥರ ಅಂತ ಹೇಳಿದ್ರೆ ವಿಕೆಟ್ ಸ್ಟಾರ್ಟಿಂಗಲ್ಲಿ ಬಿತ್ತಾ ಟಕ ಅಂತ ವಿಕೆಟ್ ತೆಗಿತಾ ಇರ್ತಾರೆ. ರನ್ ಲೀಕ್ ಆಯ್ತಾ, ರನ್ ಕೂಡ ಹಂಗೆ ಕಿತ್ಕೊಂಡು ಹೋಗ್ತಾ ಇರುತ್ತೆ, ಒಳ್ಳೆ ಥರ ನೀರು ಯಾವ ಥರ ಹೋಗ್ತಾ ಇರುತ್ತೋ ಅದೇ ಥರ ಹೋಗ್ತಾ ಇರುತ್ತೆ. ಬಟ್ ಈ ಒಂದು ಟೋಟಲ್ನ ಚೇಸ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. 204 ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಎಂಟೈರ್ ಟೂರ್ನಮೆಂಟಲ್ಲಿ ಹೋಗೋಣ. ಇದನ್ನ ಹಿಸ್ಟ್ರಿಯಲ್ಲಿ WPL ಹಿಸ್ಟ್ರಿಯಲ್ಲಿ ಯಾರು ಕೂಡ ಇಷ್ಟೊಂದು ಟೋಟಲ್ನ ಚೇಸ್ ಮಾಡೇ ಇಲ್ಲ. ಸೊ ಆರ್ ಸಿ ಬಿ ಈ ಒಂದು ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ. ಆರ್ ಸಿ ಬಿ ಮತ್ತು ಸ್ಮೃತಿ ಮಂದನ ಫಾಸ್ಟೆಸ್ಟು ಹಾಫ್ ಸೆಂಚುರಿನ ಹೊಡಿತಾರೆ. ಫೈನಲ್ಸಲ್ಲಿ ಇಬ್ಬರು ಆರ್ ಸಿ ಬಿ ಆಡಿದ್ರೆ ಯಾವುದೇ ಮ್ಯಾಚ್ ಆಡಲಿ ಅವರು ಸೋಲಿ ಗೆಲ್ಲಿ ಒಂದು ರೆಕಾರ್ಡ್ ಇದ್ದೇ ಇದ್ದಿರುತ್ತೆ ಮಗ. ಯಾರೋ ಪ್ಲೇಯರ್ ಆದರೂ ಮಾಡಿರ್ತಾರೆ, ಇಲ್ಲ ಟೀಮಲ್ಲಾದರೂ ಮಾಡಿರ್ತಾರೆ. ಸೊ ಸಕ್ಸಸ್ಫುಲಿ ಇವಾಗ 204 ಚೇಸ್ನ ಮಾಡೋಕ್ಕೆ ಬರ್ತಾರೆ ಆರ್ ಸಿ ಬಿ. ಬಟ್ ಬಂದ ತಕ್ಷಣ ಒಂದು ಹೃದಯ ಅಪಘಾತ ಆಗುತ್ತೆ ಗ್ರೇಸ್ ಹ್ಯಾರಿಸು. ಈ ಒಂದು ಚೇಸ್ನ ಯಾರು ಮಾಡ್ತಾರೆ ಕಾಯ್ಕೊಂಡು ಕೂತಿದ್ದೀವಿ. ಗ್ರೇಸ್ ಹ್ಯಾರಿಸ್ ಕಡೆಯಿಂದ ಈ ಒಂದು ಟೂರ್ನಮೆಂಟಲ್ಲಿ 2 ಮ್ಯಾಚ್ ಅಷ್ಟೇ ಪರ್ಫಾರ್ಮ್ ಮಾಡಿರೋದು ಒಂದೇ ಟೀಮ್ ಮೇಲೆ. ಸೊ ಫೈನಲ್ ಮ್ಯಾಚ್ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರೆ ಫಾರಿನ್ ಪ್ಲೇಯರ್ ಅಂತ ನಾವಂತೂ ವೆಯ್ಟ್ ಮಾಡ್ತಾ ಇದೆ ಗುರು. ಬಟ್ ಒಂದು ಬೌಂಡ್ರಿನ ಹೊಡೆದ್ಬಿಟ್ಟು ಡಮಾರ್ ಅಂತ ಔಟ್ ಆಗ್ತಾರೆ. ಸೊ ಅಲ್ಲಿಂದ ಜಾರ್ಜಿಯಾ ವಾಲ್ ಅಂತೂ ಮಗ ಏನು ಬ್ಯಾಟಿಂಗ್ ಆಡಿದ್ದು ಗುರು, ಸಖತ್ತು. ಆಸ್ಟ್ರೇಲಿಯಾ ಪ್ಲೇಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಮೈಂಡ್ಸೆಟ್ಟು. ಏನು ಬ್ಯಾಟಿಂಗ್ ಆಡಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಮೃತಿ ಮಂದನ ಇಬ್ಬರು ಸೇರಿಕೊಂಡು ಕೂಡ ಪವರ್ ಪ್ಲೇಲಿ ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ರು. ಆ್ಯಂಡ್ ಯಾರೋ ಹೋಗ್ತಾ ಇದ್ದಾರೆ, ಓಕೆ. ಸೊ ಸ್ಮೃತಿ ಮಂದನ ಎಂಥ ಬ್ಯಾಟಿಂಗು. ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸಖತ್ತಾಗೆ ಬೌಲಿಂಗ್ ಹಾಕಿದ್ರು. ಬಟ್ ಆ ಒಂದು ಪ್ರೆಷರ್ನ ಸಖತ್ತಾಗೆ ಹ್ಯಾಂಡಲ್ ಮಾಡಿದ್ದು ನಮ್ಮ ಕ್ವೀನ್ಸ್ಗಳು. ಏನು ಬ್ಯಾಟಿಂಗ್ ಗುರು. ಜಾರ್ಜಿಯಾ ವಾಲ್ ಆ್ಯಂಡ್ ಸ್ಮೃತಿ ಮಂದನ ಸಖತ್ತಾಗಿ ಆಡಿದ್ರು. ಮತ್ತು ಆ್ಯಂಡ್ ಜಾರ್ಜಿಯಾ ವಾಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎಂಟೈರ್ ಟೂರ್ನಮೆಂಟಲ್ಲಿ ರನ್ ಹೊಡೆದಿಲ್ಲ ಮಗ. ಎಂಟೈರ್ ಟೂರ್ನಮೆಂಟಲ್ಲಿ ರನ್ ಹೊಡೆದಿಲ್ಲ, ಒಂದೇ 50 ಹೊಡೆದಿದ್ದು. ಬಟ್ ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಹೇಳೋಕ್ಕೆ ಅದಕ್ಕೇ ಆಸ್ಟ್ರೇಲಿಯಾ ಪ್ಲೇಯರು. ಸೊ ಲಾಸ್ಟಲ್ಲಿ ಟ್ವಿಸ್ಟ್ ಅಂತೂ ಸಖತ್ತಾಗೆ ಕೊಟ್ಟರು. ಸ್ಮೃತಿ ಮಂದನ ಮತ್ತು ಜಾರ್ಜಿಯಾ ವುಲ್ಫ್ ಇಬ್ಬರು ಕೂಡ ಫಿನಿಷ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ ಮ್ಯಾಚ್ನ. ಬಟ್ ಇಬ್ಬರು ಕೂಡ ಔಟ್ ಆದಮೇಲೆ ಸ್ಮೃತಿ ಮಂದನ ಓಕೆ ನಾನೇ ಮುಗಿಸ್ಬಿಡ್ತೀನಿ ಅಂತ ಹೊಡೆಯೋಕೆ ಹೋದ್ರು. ಬಟ್ ಔಟ್ ಆದರು. ಆ್ಯಂಡ್ ರಿಚಾ ಘೋಷು ಅಷ್ಟೊಂದೇನು ಪರ್ಫಾರ್ಮ್ ಮಾಡಿಲ್ಲ. ಬಟ್ ರಾಧಾ ಯಾದವ್ಗೆ ಒಂದು ಚಾನ್ಸ್ನ ಕೊಟ್ಟರು. ಕ್ಯಾಶ್ನ ಬಿಟ್ಟಿದ್ದು ಡೆಲ್ಲಿ ಕ್ಯಾಪಿಟಲ್ಸು. ಬ್ರೋ ಸೀರಿಯಸ್ ಆಗಿ ಒಂದು ಕ್ಯಾಶ್ ಏನಾದರೂ ಇಟ್ಕೊಂಡಿದ್ರೆ ಇನ್ನು ಬಾಯಿಗೆ ಬಂದಿರೋದು. ಸೊ ಹಿಂಗೋ 6 ಎಲ್ಲ ಹೊಡೆದ್ಬಿಟ್ಟು ಗೆಲ್ಸ್ಬಿಡ್ತಾರೆ. ಸೊ ಬೌಂಡ್ರಿ ಬಂದಿದ್ದು ಸಕ್ಕತ್ತಾಗಾಯಿತು. ಬಟ್ ಸ್ಮೃತಿ ಮಂದನ ಕವರ್ಸ್ ಮೇಲೆ ಹೊಡಿತಾರೆ ಮಗ. ಅದು ಹೆಂಗೋ ಏನು ಹೊಡಿತಾರೆ ಗುರು. ಆ ಒಂದು ಶಾಟು ಸಖತ್ತು. ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಹೊಡೆಯೋದು, ಆ ಲೆವೆಲ್ಗೆ ಒಂದು ಶಾಟ್ನ ಇಟ್ಕೊಂಡಿದ್ದಾರೆ. ಬಟ್
ಆರ್ ಸಿ ಬಿ ವುಮೆನ್ಸ್ ಅಂತೂ ಡಿಸರ್ವ್ ಇದ್ರು ಈ ಒಂದು ಕಪ್ನ ಗೆಲ್ಲೋದಕ್ಕೆ. ಯಾಕಂತ ಹೇಳಿದ್ರೆ ಎಂಟೈರ್ ಟೂರ್ನಮೆಂಟ್ ಡಾಮಿನೇಟ್ ಮಾಡಿದ್ದಾರೆ, ಸುಮ್ಮನೆ ಅಂತೂ ಅಲ್ಲ. ಆಡಿರೋ ಎಲ್ಲ ಮ್ಯಾಚಲ್ಲೂ ಕೂಡ ಟಾಪಲ್ಲಿ ಹೋಗ್ಬಿಟ್ಟು ಫೈನಲ್ಸ್ಗೆ ಹೋಗ್ಬಿಟ್ಟು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಈ ಒಂದು ಹೈಯೆಸ್ಟ್ ಟೋಟಲ್ನ ಚೇಸ್ ಮಾಡೋದಿದೆಯಲ್ಲ, ಆ ಒಂದು ಪ್ರೆಷರಲ್ಲಿ ಅದು ಸ್ಮೃತಿ ಮಂದನಗೆ ಜ್ವರ ಇಟ್ಕೊಂಡು ಆ ಒಂದು ಚೇಸ್ನ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಸಕ್ಸಸ್ಫುಲಿ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು. ಸೊ ನಮ್ಮ ಆರ್ ಸಿ ಬಿ ವುಮೆನ್ಸ್ ಚಾಂಪಿಯನ್ಸ್ ಆದರು ಮತ್ತೆ 2ನೇ ಸಲ. ಸೊ ಆರ್ ಸಿ ಬಿ ಮೆನ್ಸ್ ಕೂಡ ಲಾಸ್ಟ್ ಇಯರ್ ಆಗಿದ್ರು. ಸೊ ಆರ್ ಸಿ ಬಿ ಈ ಒಂದು ಸ್ಕ್ವಾಡ್ ಅಂತೂ ಸಕ್ಕತ್ತಾಗಿದೆ ಮೆನ್ಸ್ ಅವ್ರದ್ದು ಮುಂದಿನ ಸೀಸನ್ನು, ಈ ಒಂದು ಸೀಸನ್ ಆ್ಯಕ್ಚುಲಿ. ಸೊ ನೋಡೋದ ಏನು ಮಾಡ್ತಾರೆ ಅಂತ. ಸೊ ನೆನ್ನೆ ಮ್ಯಾಚ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಗುರು. ನನಗಂತೂ ಫುಲ್ ಕ್ರೇಜಿ ಗುರು, ನಾನಂತೂ ಕ್ರೇಜಿ ಆಗಿಬಿಟ್ಟಿದ್ದೀನಿ ನೆನ್ನೆ ಮ್ಯಾಚ್ ನೋಡಿಬಿಟ್ಟು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ನ ಕೊಡ್ತಾರೆ, ಸಖತ್ತಾಗಿರುತ್ತೆ. ಎಲ್ಲ ಫ್ಯಾನ್ಸ್ಗಳಿಗೂ ಬಾಯಿಗೆ ಬರ್ಸಿ ಗೆಲ್ಸೋದೇ ಆರ್ ಸಿ ಬಿ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ, ಆ ಲೆವೆಲ್ಗೆ ಮಾಡೋದೆಲ್ಲ ಫ್ಯಾನ್ಸ್ಗಳಿಗೂ. ಬಟ್ ಮ್ಯಾಚ್ ಅಂತೂ ಕ್ರೇಜಿಯಾಗೇ ಇತ್ತು. ಸೊ ನಿಮಗೇನಂತ ಅಂತ ಅನ್ನಿಸ್ತು ಅಂತ ಆನೆಸ್ಟಾಗಿ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಿಂಪಲಾಗಿ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಗಾಯ್ಸ್. ಸಾರಿ ತುಂಬ ಲೇಟಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ, ಸ್ವಲ್ಪ ರಾತ್ರಿ ನಿದ್ದೆ ಮಾಡಿಬಿಟ್ಟಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಏನೋ ಇರುತ್ತೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ನಿಮಗೇನು ಅನ್ನಿಸ್ತು ಅಂತ ಆರ್ ಸಿ ಬಿ ಕ್ವೀನ್ಸ್ಗಳ ಬಗ್ಗೆ ಕಾಮೆಂಟ್ ಮಾಡಿ ಬ್ರೋ. ಸಿಗ್ತೀನಿ, ಬಾಯ್, ಸಿ ಬಾಯ್ಸ್.